ಈಗ ರಾಜಕೀಯ ಬಿಟ್ಬಿಡೋಣ ಸರ್. ಏನಾಗಬೇಕು ಈಗ ತ್ವರಿತಗತಿಯಲ್ಲಿ ಏನಾಗಬೇಕು ಸರ್? ಈಗ ಜಸ್ಟು ಟ್ರೇಲರು ಪಿಕ್ಚರ್ ಅಭಿ ಬಾಕಿ ಮಳೆ ಬರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಮಳೆ ಬರಬೇಕಂತಿಲ್ಲ, ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ಹೆಚ್ಚು ಕಡಿಮೆ ಆಗಬಹುದು. ಏನು ಸರ್ ಏನು ಮಾಡ್ಬೋದು ಮೇಡಮ್? ಒಂದು ನೀವು ಹೇಳ್ದಂಗೆ ದಮ್ಮು ತಾಕತ್ತು ಬೇಕು. ಯಾಕೆಂದರೆ ರಾಜಕಾಲುವೆ ಒತ್ತುವರಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ಕೆರೆಗಳು ಒತ್ತುವರಿನೂ ಆಗ್ಬಿಟ್ಟಿದೆ. ನಮ್ಮವ್ರದ್ದೆಲ್ಲ ದಮ್ಮು ತಾಕತ್ತು ಏನಪ್ಪ ಅಂದರೆ ಬಡವ್ರ ಮನೆ ಹೊಡೆಯೋದು, ಅವ್ರಿಗೆ ನೋಟಿಸು ಇಲ್ಲ ಏನಿಲ್ಲ, ಅದು ರಾಜಕಾಲುವೆ ಹೊಡಿಬೇಕು ಅಂತ ಹೊಡೆದ್ರು. ಯಾವ ದೊಡ್ಡ ವ್ಯಕ್ತಿಗಳ ಮನೆ ಬಂದಿದ ತಕ್ಷಣ ಅವ್ರಿಗೊಂದು ನೋಟಿಸ್ ಕೊಟ್ಟರು, ಕೋರ್ಟ್ಗೆ ಹೋದ್ರು, ಅವ್ರು ಸ್ಟೇ ತಗೊಂಬಂದರು. ಇವಾಗ ತುರ್ತಾಗಿ ಆಗ್ಬೇಕಾರಂಥ ಕೆಲಸ ಏನಪ್ಪ ಅಂದರೆ BBMPಗೆ ಒಂದು ಫುಲ್ ಟೈಮ್ ಕಮಿಷನರ್ ಬೇಕು. ಈಗಿರೋ ಕಮಿಷನರು ಆ BMRCL ನೋಡ್ತಾರೆ, BBMP ನೋಡ್ತಾರೆ. ಒಂದು ಅಡ್ಮಿನಿಸ್ಟ್ರೇಟರ್ ತಂದು ಕೂಡ್ಸೋರೆ BBMPಯಲ್ಲಿ, ಅವರು ಹೋಮ್ ಸೆಕ್ರೆಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ಅಡಿಷ್ನಲ್ ಚಾರ್ಜು ಅಡ್ಮಿನಿಸ್ಟ್ರೇಟ್ರು BBMPಗೆ. ನಮಗೆ ಉಸ್ತುವಾರಿ ಮಂತ್ರಿ ಇದ್ದಾರೆ, ಒಂದು ಉಸ್ತುವಾರಿ ಮಂತ್ರಿ ಫುಲ್ ಟೈಮ್ ಇರಬೇಕಾಯಿತು. ಅವರು ಕಾಂಗ್ರೆಸ್ ಅಧ್ಯಕ್ಷರು, ಅವರು ಉಸ್ತುವಾರಿ ಸಚಿವರು, ಅದ್ರ ಜೊತೆಗೆ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಸಚಿವರು, ಡೆಲ್ಲಿಗೆ ಬೇರೆ ಇನ್ಚಾರ್ಜ್ ಅವರು. ಯಾವುದೇ ರಾಜ್ಯದ ದೇಶದಲ್ಲಿ ರಾಜ್ಯ ಸರ್ಕಾರ ಯಾವುದನ್ನ ಚುನಾವಣೆ ಬಂದರೆ ಅದಕ್ಕೆ ಇನ್ಚಾರ್ಜು. ಇಷ್ಟೆಲ್ಲ ಇದ್ದರೆ ಒಂದು ಫುಲ್ ಟೈಮ್ ಯಾರೂ ಇಲ್ಲ ಅಂದರೆ ಯಾರು ನೋಡೋರು? ಇದಕ್ಕೊಂದು ತಲೆ ಬೇಕಲ್ಲ. ಒಬ್ರು ಯಾರೋ ನಿಂತ್ಕೊಂಡು ನಮ್ಮಲ್ಲಿರೋಂಥ ಸ್ಟಾಫು, ಆಮೇಲೆ JCB ಕಂಡಿಡ್ದವನಿಗೂ ಗೊತ್ತಿರಲಿಲ್ಲ ಮಳೆ ನೀರನ್ನ ತಳ್ಬೋದು JCB ಉಪಯೋಗಿಸಿ ಅಂತ. ಅದು ಒಂದು ಹೊಸ ಆವಿಷ್ಕಾರ ನಮ್ಮ BBMP ಅವರಿಂದ ಆಗ್ಬಿಡ್ತು ಮೇಡಮ್. ಸೊ JCB ಅವನು ಖುಷಿ ಆಗ್ಬಿಡ್ತಾನೆ. ಅವ್ರು ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾನೆ ಅಂದ್ರೆ, ಪ್ರಪಂಚದಲ್ಲಿ ಎಲ್ಲೇ ಫ್ಲಡ್ ಆದ್ರೂ ನಮ್ಮ JCB ಉಪಯೋಗಿಸಿ ಅದರಿಂದ ನೀರು ಕ್ಲಿಯರ್ ಮಾಡುವುದು ಅಂತ ತೋರಿಸ್ಕೊಟ್ಟವ್ರು. ಇವತ್ತು ಇವ್ರು ಮಾಡಬೇಕಾಗಿರೋದು, ಅವರೇ ಹೇಳ್ತಾರೆ 282 ಸ್ಪಾಟ್ಗಳು ಇತ್ತು. ಎಲ್ಲಿ ಸರ್? ಇಲ್ಲಿ ಇದರಾದ್ರಿಗೂ ತಗೊಂಡೋಗಿ ಇದು ಎಲ್ಲಿ ಇದು ಮಂಡ್ಯವರೆಗೂ ತಗೊಂಡೋಗಿ ಅಲ್ಲಿ ನೀರು ತಳ್ಬಿಟ್ಟು ಕನಕಪುರವರೆಗೂ ತಳ್ಬಿಟ್ಟು JCBಯಲ್ಲಿ ಬರ್ಲಿ ಮೇಡಮ್. ಇವತ್ತು ಮಾಡಬೇಕಾಗಿರೋದು ನಾನು ಕೇಳಿದ್ರೆ, ನಮ್ಮ ಹತ್ರ ಸ್ಪಾಟ್ಸ್ ಇದೆ 282 ಸ್ಪಾಟ್ಸ್. ಎಲ್ಲೆಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಬಾಟಲ್ ನೆಕ್ಸ್ ಎಲ್ಲೆಲ್ಲಿದೆ 282 ಸ್ಪಾಟ್ನ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ಅದಕ್ಕೆ ಕ್ರಿಯಾ ಯೋಜನೆ ಮಾಡಿದ್ರು. ಇವತ್ತೇನು ಎಷ್ಟು ಕಾತುರದಿಂದ ಆ ಟನಲ್ ಪ್ರಾಜೆಕ್ಟ್ ಮೋಸ್ಟ್ಲಿ ಟನಲ್ ಪ್ರಾಜೆಕ್ಟ್ ಮಾಡ್ತಾ ಇರೋದು ಈ ಎಕ್ಸಸ್ ನೀರು ಇದೆಯಲ್ಲ ಸರ್ ದೇವರಾಜ್ ಸರ್, ಅದನ್ನೆಲ್ಲ ತುಂಬಕ್ಕೆ ಸರ್ ಈ ಟನಲ್ ಪ್ರಾಜೆಕ್ಟ್ ತುಂಬಕ್ಕೆ ಮಾಡ್ತಾ ಇರೋದು. ಸೊ ಅದನ್ನ ಎಷ್ಟು ಕಾಳಜಿಯಿಂದ ವಹಿಸ್ತಾವ್ರೋ. ಓಪನ್ ಟನಲ್ ಸರ್, ಇಲ್ಲ ಒಳಗಡೆ ಭೂಮಿ ಕೊರ್ದಿ, ನೀವು ಹೇಳ್ತಾರ ಪೈಪ್ ಆಗ್ತಾರಲ್ಲ, ಆ ಭೂಮಿ ಕೊರ್ದಿ ಒಳಗಡೆ ಬಿಟ್ಬಿಟ್ರೆ ಬೆಂಗಳೂರಲ್ಲಿ ಎಷ್ಟೇ 10 ಟೈಮ್ ನೀರ್ ಬಂದ್ರು ಎಲ್ಲ ಒಳಗಡೆ ತುಂಬ್ಕೊಂಡ್ಬಿಡ್ತೈತೆ ಮೇಡಮ್. ಅದು ಜೋಕ್ಸ್ ಅಪಾರ್ಟ್ ಮೇಡಮ್. ಬಟ್ ಆದ್ರೆ ಇವತ್ತು ಎಲ್ಲೆಲ್ಲಿ ನಾವು ಕಂಡಿಡ್ದಿದ್ವಿ, ಎಲ್ಲಿ ಬಾಟ್ಲ್ ನೆಕ್ ಇದೆ, ಎಲ್ಲಿ ಫ್ಲಡ್ ಆಗುತ್ತೆ ಗೊತ್ತಿರೋ ಜಾಗಗಳಿಗೆ ಗೊತ್ತಿದೆ. ಅದಕ್ಕೆ ನೀವು ಹೇಳ್ದಂಗೆ ಮೇಡಮ್, ಒಬ್ಬ ಕಾರ್ಪೊರೇಟ್ ಇದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಕಾರ್ಪೊರೇಟರ್ ಆಗ್ತೀನೋ ಬಿಡ್ತೀನೋ, ಬಟ್ ಒಬ್ಬ ಕಾರ್ಪೊರೇಟರ್ ಆಗಿದ್ರೆ ಅವ್ರಿಗೆ ಜವಾಬ್ದಾರಿಯಿಂದ ಅಟ್ಲೀಸ್ಟ್ ನೀವು ಬೈತೀರಾ ಅಂತ, ಮಾಧ್ಯಮದವ್ರು ಬೈತೀರಾ ಅಂತ ಹೋಗಿ ಅಲ್ಲಿ ರಾತ್ರಿ ಎಲ್ಲ ನಿಂತ್ಕೊಂಡು ನೀರೆಲ್ಲ ಆಚೆ ಹಾಕಿಸಿ ಅವ್ರಿಗೆ ತಿಂಡಿ ಊಟ. ನೆನ್ನೆ ನೋಡಿದೆ, ಯಾರು ಅನಾಥಾಶ್ರಮದಲ್ಲಿ ಪಾಪ ಅವ್ರು ಎದ್ದೋಳಕ್ಕಾಗಲ್ಲ, ಟರ್ಮಿನಲ್ ಇಲ್ ಪೇಷಂಟ್ಸು ನೀರಲ್ಲಿ ಮಲ್ಗಾರೆ ಮೇಡಮ್, ಹಾಸಿಗೆ ಮೇಲೆ ಎತ್ತವರು ಜನ ಇಲ್ಲ ಅಂತ ಸ್ಥಿತಿ ಬಂದುಬಿಡ್ತು. ಇವತ್ತು ಅವ್ರು ಕಾರ್ಪೊರೇಟರ್ಗಳಿದ್ರೆ ಅಲ್ಲಿ ಹೋಗಿ ಅದನ್ನೆಲ್ಲ ಕೆಲಸ ಮಾಡಿರೋರು, ಆ ನೀರೆಲ್ಲ ಕ್ಲಿಯರ್ ಮಾಡಿಸಿರೋರು, ಯಾವುದೇ ಕಾರಣಕ್ಕೂ ತಿರ್ಗಾ ಫ್ಲಡ್ಡಿಂಗ್ ಆಗ್ತಿದ್ದಂಗೆ ನೋಡ್ಕೊಂಡಿರೋರು. 5 ವರ್ಷ ಆಯಿತು. ಯಾರ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಿಗೂ ಕಾರ್ಪೊರೇಷನ್ ಎಲೆಕ್ಷನ್ ಆಗಬಾರ್ದು. ಇವರೇ ಅಧಿಪತಿಗಳು, ಇವರೇ ಪಾಳ್ಯಗಾರಾಗೇ ಇರಬೇಕು MLAಗಳು. ಯಾವುದೇ ಕಾರಣಕ್ಕೂ ಕಾರ್ಪೊರೇಟರ್ಗಳು ಬರಬಾರ್ದು ಮಧ್ಯ. ಆಗಲಿ ಕಾರ್ಪೊರೇಟರ್ ಬೇಡ ತಾನೆ, ನೀವು ಬಂದು ಕೆಲಸ ಮಾಡಿ. ಇವತ್ತು ನೀರು ನಿಲ್ಲಿಸಿದ್ದಂಗೆ ಫ್ಲಡ್ಡಿಂಗ್ ಆಗ್ತಿದ್ದಂಗೆ ಕೆಲಸ ಮಾಡಿ. ಅಮ್ಮ ಈಗ ಏನಾಗಿದೆ, 4-5 ದಿವಸ ಆಯ್ತಾ ಬಂತು ಬೆಂಗಳೂರಿನಲ್ಲಿ ಮಳೆ ಈ ಥರ ಸುರಿತಾ ಇದೆ, ರಾಜ್ಯದಲ್ಲೂ ಸುರಿತಾ ಇದೆ. ಆದರೆ ಯಾವುದಾದ್ರು ಒಬ್ಬ ಮಂತ್ರಿಗಳೇ ಆಗಲಿ ಶಾಸಕರೇ ಆಗಲಿ ಆಡಳಿತದಲ್ಲಿರ್ತಕ್ಕಂಥವ್ರು ಹೋಗಿ ಅವು ಜನಗಳ ಜೊತೆ ಮಾತಾಡಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ಕನಿಷ್ಠ ಕಾಳಜಿ ಯಾರು ತೋರಿಸಿದಾರಮ್ಮ? ಈ ಪರಿಸ್ಥಿತಿ ಬಂದ್ರೂ ಸಹ ಅಂದರೆ 2 ವರ್ಷ ಆಯ್ತು ಇವರು ಅಧಿಕಾರಕ್ಕೆ ಬಂದು. ಬರೋಕ್ಕಿಂತ ಮೊದಲು ಇದೇ ರೀತಿ ಫ್ಲಡ್ ಆದಾಗ ಇವರು ಹೋಗಿ ಏನೇನೋ ನಾನಾ ಥರದ ಭರವಸೆಗಳು ಕೊಟ್ಕೊಂಡ್ಬಂದರು. ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ವಾಟರ್ ಬೆಂಗಳೂರು ಮಾಡಿಟ್ಟವ್ರೆ. ಮಾಡಲಿ ಇವಾಗ ಹೀಗೇನಾಗಿದೆ, ಇವತ್ತು ಸಮಾವೇಶ ಮಾಡುವಂಥ ಸಂದರ್ಭನ ಇದು. 5 ಜನ ಸತ್ರೂ ಸಹ ಈ ಸೂತ್ಕದಲ್ಲಿ ಹೋಗಿ ಸಮಾವೇಶ ಮಾಡ್ತಾವ್ರಲ್ಲ, ಇವ್ರಿಗೇನು ಅನ್ಸಲ್ವಾ? ಇವ್ರಿಗೆ ಅಂದರೆ ಮಾಧ್ಯಮಗಳೇ ಆಗಲಿ ಜನಗಳೇ ಆಗಲಿ ಈ ರೀತಿ ನಮ್ಮನ್ನು ಬೈತಾವ್ರೆ, ನಾವು ಏನಾರು ಅನ್ಕೋಬೇಕು ಅನ್ನೋ ಒಂದು ಸೂಕ್ಷ್ಮತೆ ಬೇಡವಾ, ಸಂಯೋಜನೆ ಬೇಡವಾ ಅವ್ರಿಗೆ? ಅಷ್ಟೊಂದು ಸರ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ ಸರ್. ಜಾಯ್ನ್ ಆದ್ರ ರಮೇಶ್ ಸರ್, ನೀವು ಮೋದಿ ಅವರು ಪೆಹಲ್ಗಾಮಲ್ಲಿ ಆದಾಗ ನೀವು ಬಿಹಾರಕ್ಕೆ ಹೋದ್ರಿ, ಹಂಗೆ ಇದು ಅಂತ ಯಾರು ಹೇಳಿದಕ್ಕೆ ಅಂದ್ರೆ ಇದ್ರಲ್ಲಿ ಸ್ಪರ್ಧೆ ಮಾಡಬೇಕಾ? ಅಲ್ಲ, ಇದಕ್ಕೋಸ್ಕರ 136 ಸೀಟ್ ಕೊಡ್ಬೇಕಾಗಿತ್ತ ನಾವಾಗರೆ? 136 ಸೀಟ್ ಇದು ಈ ಕಾರಣಕ್ಕೋಸ್ಕರ ಕೊಡಬೇಕಾಗಿತ್ತಾ? ಬೆಂಗಳೂರಲ್ಲಿ ಇಷ್ಟೊಂದು ಅಗಾಧ ಪ್ರಮಾಣದ ಸಚಿವರು ಇರಬೇಕಾಗಿತ್ತಾ?
ಅಲ್ಲ ಪ್ರಶ್ನೆಗಳನ್ನ ಮಾಡಿದಾಗ ಅಮ್ಮ ಇದಕ್ಕೆ ನಮಗೆ ಇವತ್ತು ಯಾರ್ಯಾರ ಮೇಲೂ ಜವಾಬ್ದಾರಿ ಕೂರಿಸೋದಲ್ಲ, ಜವಾಬ್ದಾರಿನ ವರ್ರಿ ಅಂತಲೇ ಇವ್ರನ್ನ ಅಧಿಕಾರಕ್ಕೆ ತಂದಿರೋದು. ಇವ್ರನ್ನ ಜವಾಬ್ದಾರಿಯಿಂದ ನುಳ್ಚ್ಕೊಳ್ಳೋ ಮಾತನ್ನು ಆಡ್ಲಿಕ್ಕೋಸ್ಕರ ಅಧಿಕಾರಕ್ಕೆ ತಂದಿಲ್ಲ, ಜವಾಬ್ದಾರಿನ ಹೊರಲಿಕ್ಕೆ. ಅಮ್ಮ ಇವರು 2 ವರ್ಷದಲ್ಲಿ 3,000 ಕೋಟಿ ಇವತ್ತು ದಿವಸ ಪ್ರವಾಹಕ್ಕೆ ಮಾಡೋರಲ್ಲ ಸ್ಟಾರ್ ಅಮ್ಮ, ಇದಕ್ಕೋಸ್ಕರ ನಿಮ್ಮ ಫಂಡ್ಗೋಸ್ಕರ 3,000 ಕೋಟಿ ಇವತ್ತು ರಿಸರ್ವ್ ಮಾಡವ್ರೆ. 3,000 ಕೋಟಿನಲ್ಲಿ 2 ವರ್ಷದಿಂದ ಏನೇನು ಖರ್ಚು ಮಾಡೋರು ತೋರಿಸ್ಲಿ ನೋಡೋಣ, ಲೆಕ್ಕ ಕೊಡಲಿ ನೋಡೋಣ. ಅಮ್ಮ 3 ಪೈಸಾ ಇಲ್ಲಮ್ಮ, ಯಾವುದೇ ಒಂದು ಓಪನ್ ಡ್ರೈನ್ಗಳನ್ನ ಇವರು ಡಿಸಿಲ್ಟ್ ಮಾಡಿಲ್ಲ, ರಾಜಕಾಲುವೆಗಳನ್ನ ಡಿಸಿಲ್ಟ್ ಮಾಡಿಲ್ಲ. ಅಮ್ಮ ಒಂದು ರಾಜಕಾಲುವೆನ ಕೇವಲ 1 ಅಡಿ ಡಿಸಿಲ್ಟ್ ಮಾಡಿದ್ರೆ ರಮೇಶ್ ಅವ್ರಿಗೂ ಗೊತ್ತು, ಹರೀಶ್ ಅವ್ರಿಗೂ ಗೊತ್ತು. 1 ಕ್ಯೂಬಿಕ್ ಫೀಟ್ ಏನಾರು ನೀವು ಮಾಡ್ಕೊಂಡು ಬಂದರೆ ಅಂದರೆ 30 ಅಡಿ ಅಗಲ ಇರುತ್ತೆ ಅಂತ ಇಟ್ಕೊಳ್ಳಿ. 850 ಕಿಲೋಮೀಟ್ರು ಮಾಡ್ತು ಅಂತಾರೆ ಎಷ್ಟಾಗುತ್ತೆ ಗೊತ್ತಾ? 7,47,000 ಕ್ಯೂಬಿಕ್ ಫೀಟ್ ಆಗುತ್ತೆ. ಅಂದರೆ ರಮೇಶ್ ಅವ್ರು ಮಾಡೋರಲ್ವೇನಮ್ಮ, ಮಾಡಿದ್ರೆ ಎಷ್ಟು ಕ್ಯೂಬಿಕ್ ಫೀಟ್ ಬರ್ಬೇಕಾಯ್ತು ಹೇಳಿ? 7.5 ಲಕ್ಷ ಕ್ಯೂಬಿಕ್ ಫೀಟ್ ಬರ್ಬೇಕಾಯ್ತು. ಅಂದರೆ 4 ನಂದಿ ಬೆಟ್ಟ ಬರಬೇಕಾಗಿತ್ತು. ಎಲ್ಲಿದೆ ನಂದಿ ಬೆಟ್ಟ? 4 ನಂದಿ ಬೆಟ್ಟ ತೋರಿಸಿ ನೋಡೋಣ. ಇವರು ಎಲ್ಲಿದೆ ತೋರಿಸಿ ಅಮ್ಮ. ಈಗ ಅಂದ್ರೆ ಹೂಳೆತ್ತಿರುವಂತಹ 4 ಕಡೆ ಸೃಷ್ಟಿ ಆಗ್ಬೇಕಾಗಿತ್ತು. ಅಂದ್ರೆ ಇವ್ರು ಹೇಳೋ ಮಟ್ಟದಲ್ಲಿ ಮಣ್ಣು ತೆಗೆದ್ರೆ, ರಾಜಕಾಲುವೆಯಲ್ಲಿ ಮಣ್ಣು ತೆಗೆದು ಬಿಟ್ಟಿದ್ರೆ ಅಷ್ಟು ಮಣ್ಣು ಬರಬೇಕು. ಕೇವಲ 1 ಅಡಿ ತೆಗೆದ್ರೆ, ಕೇವಲ 1 ಅಡಿ ನಾನು ಹೇಳ್ತಿರೋದು, 1 ಅಡಿ ಇಂಟು 850 ಕಿಲೋಮೀಟ್ರು ಇಂಟು ನಿಮಗೆ ಮತ್ತೆ 30 ಅಡಿ ಆಗಲ್ಲ. ಇಷ್ಟನ್ನು ನೀವು ತೆಗೆದುಬಿಟ್ರೆ ಅಲ್ವಾ ಸರ್, ಉದ್ದ ಆಗಲ್ಲ ಆಳ, ಇಷ್ಟನ್ನು ನೀವು ತೆಗೆದುಬಿಟ್ರೆ ಎಷ್ಟು ಬರಬೇಕು ಹೇಳಿ? 7.5 ಲಕ್ಷ ಕ್ಯೂಬಿಕ್ ಫೀಟ್ ಬರಬೇಕು ನಿಮಗೆ. ಬಂತು ಅಂದ್ರೆ 3 ನಂದಿ ಬೆಟ್ಟ ಆಗುತ್ತೆ ಬೆಂಗಳೂರು ಸುತ್ತಮುತ್ತಲು. ಬರಬೇಕು ಅಂದ್ರೆ ದುಡ್ಡನ್ನ ಲೂಟಿ ಹೊಡಿತಾರೆ. ಆಕಸ್ಮಿಕವಾಗಿ ಖರ್ಚು ಮಾಡಿದ್ರೆ ಲೂಟಿ ಹೊಡೆದಿರ್ತಾರೆ, ಇಲ್ಲ ಖರ್ಚು ಮಾಡಕ್ಕೆ ದುಡ್ಡಿಲ್ಲ. 2ರಲ್ಲಿ ಒಂದು ಸತ್ಯನ ಒಪ್ಕೋಬೇಕು ಹೊರತು ಇವರು ಅದು ಬಿಟ್ಬಿಟ್ಟು ಬೇರೆ ಮಾತಾಡಿ ಜವಾಬ್ದಾರಿನ ಬೇರೆಯವ್ರ ತಲೆ ಮೇಲೆ ಕೂರಿಸ್ಬಿಟ್ಟು ನುಳ್ಚ್ಕೊಳ್ಳೋ ಕೆಲಸ ಮಾತಾಡೋದಲ್ಲ. ಇವತ್ತು ಬೆಂಗಳೂರಿನಲ್ಲಿ ನರಕ ಸದೃಶವಾದಂಥ ಸ್ಥಿತಿ ಬಂದಿದೆ. ಇಂಥ ಸಮಯದಲ್ಲಿ ಯಾವ ಜವಾಬ್ದಾರಿ ಮಾತಾಡಬೇಕು? ಸಚಿವರುಗಳು ಬರಬೇಕಾಗಿತ್ತು ಬೀದಿಗೆ. ಇವತ್ತು ಇಷ್ಟರಲ್ಲಿ 4-5 ದಿವಸ ಆಯ್ತಲ್ಲ, ಯಾವ್ದಾದ್ರು ಸಚಿವರು ಬಂದ್ರ ಅಲ್ಲಿಗೆ? 7 ಜನ ಸಚಿವರಲ್ಲಿ ಯಾರು ಬಂದ್ರು ಇವತ್ತು ಜನಗಳ ಹತ್ರ ಕಾಲಿಗೆ? ನಾಳೆ ಬಂದು ಏನ್ ಮಾಡ್ತಾರೆ? ಒಂದು ಪ್ರಶ್ನೆ ಅದಲ್ಲಮ್ಮ, ಇವತ್ತು ಬಂದು ಹೋಗೋದಲ್ಲ, ಶಾಶ್ವತವಾದ ಪರಿಹಾರ ಏನು? 2 ವರ್ಷದಿಂದ ನೀವೇನು ಮಾಡಿದ್ರಿ? ಅದಕ್ಕಿಂತ ಮೊದಲು ನೀವು ಫ್ಲಡ್ ಏರಿಯಾಗೆ ಹೋಗಿದ್ರಲ್ಲ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು. ಮಾತಾಡೋದೆಲ್ಲ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ಹೇಳಿ ಸರ್. ಹಲೋ, ಕೇಳಿಸ್ತಾ ಇಲ್ಲ? ನಿಮ್ ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ಲ. ನೋ, ಮಾತಾಡಿ ಸರ್, ಮಾತಾಡಿ. ನಾನ್ ಮಾತಾಡ್ತೀನಿ. ಹಾಗಾದ್ರೆ ಇವತ್ತು ನೋಡಿ, ಈ ಸಮಸ್ಯೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ಬೆಂಗಳೂರು ನಗರ ಹರೀಶ್ ಹೇಳಿದ ರೀತಿಯಲ್ಲಿ 900 ಅಡಿ ಎತ್ತರದಲ್ಲಿದೆ. ನಮ್ಮಲ್ಲಿರ್ತಕ್ಕಂಥ 4 ಪ್ರಾಥಮಿಕ ಮೋರಿಗಳಂದ್ರೆ ನಾಲಗಳು ಅಂದ್ರೆ ರಾಜಕಾಲುವೆಗಳಿದೆ. ಈ 4 ರಾಜಕಾಲುವೆಗಳು ನಾವು ರೀಮಾಡೆಲಿಂಗ್ ಮಾಡಿ ಇಟ್ಟಿದ್ದೇವೆ. ಆದ್ರೆ ಎಕ್ಸ್ಟೆನ್ಷನ್ ಆಗಿರ್ತಕ್ಕಂಥದ್ದು ಇನ್ನೂ ಸುಮಾರು 600 ರನ್ನಿಂಗ್ ಮೀಟರು, ಇವತ್ತು 600 ಕಿಲೋಮೀಟರ್ಗಳು ಅಷ್ಟು ಟ್ರೈನ್ಗಳು ನಮಗೆ ಹೊಸದಾಗಿ ಸೇರಿರ್ತಕ್ಕಂಥದ್ದಾಗಿದೆ. ಇದನ್ನೂ ಸರಿಪಡಿಸೋದಕ್ಕೆ ಹಿಂದಿನ ಸರ್ಕಾರ 1,500 ಕೋಟಿ ರೂಪಾಯಿ ಇಟ್ಟಿದ್ರು ಸಹ ಅದು ಸರಿಯಾದಂತ ರೀತಿಯಲ್ಲಿ ವಿನಿಯೋಗ ಆಗಿಲ್ಲ. ಅವತ್ತೇ ಕರೆಕ್ಟ್ ಆಗಿ ಇವ್ರು ಕೆಲಸ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಏನು ಈ ಒಂದು ಪ್ರಕರಣಗಳಾಗ್ತಾ ಇದೆ, ನೀರು ತುಂಬತಕ್ಕಂಥದ್ದು, ಇದು ನಾವು ದಿಶಾಂತ್ ಇರ್ಬೋದು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಇವ್ರು ಹೇಳಿರ್ತಕ್ಕಂಥ ಪ್ರಕಾರದಲ್ಲಿ ಸಾಕಷ್ಟು ಎಲ್ಲವೂ ಈ ಕ್ಯಾಚ್ಮೆಂಟ್ ಏರಿಯಾ ಅಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಲೇಔಟ್ಗಳು ಅಥವಾ ಯಾವ ಒಂದು ಮನೆಗಳು ಅನ್ಆಥರೈಸ್ ಆಗಿ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಹೆಚ್ಚು ನೀರು ಯಾವಾಗ ಬರುತ್ತೆ ಆಟೋಮೆಟಿಕ್ ಸ್ಪಿಲ್ ಓವರ್ ಆಗುತ್ತೆ, ಅಂದ್ರೆ ಲೋ ಲೇಯಿಂಗ್ ಏರಿಯಾಗೆ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ಪ್ರಾಬ್ಲಮ್ಗಳು, ಅದು ಇನ್ನೊಂದು ಚಾಲೆಂಜ್ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಇದೊಂದು ಸವಾಲಾಗಿ ತಗೊಂಡಿದೀವಿ. ಇದನ್ನ ನಾವು ಬಗೆಹರಿಸೋದಕ್ಕೆ ಎಲ್ಲಾ ರೀತಿಯ ಒಂದು ಕೆಲಸಗಳು ಕಾರ್ಯಕ್ರಮಗಳು ಹಾಕೊಳ್ತಾ ಇದೀವಿ. ಟೆಂಡರ್ಸ್ ಕರೆದಿದ್ದೀವಿ. ಏನ್ ಹಿಂದೆ ಸರ್ಕಾರ ದುಡ್ಡಿಲ್ದಿರ ಸುಮ್ಮನಿದ್ರು, ಇವತ್ತು ನಾವು ಎಲ್ಲಾ ಅಭಿವೃದ್ಧಿಗೆ ಹಣವನ್ನ ಕೊಡುವಂತ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಅದನ್ನ ಸರಿಯಾದಂತ ವಿನಿಯೋಗ ಪಾರದರ್ಶಕತೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎಲ್ಲಾ ಕೆಲಸಗಳು ಇನ್ನು ಕೇವಲ ಒಂದು 6 ತಿಂಗಳೊಳಗಡೆ ಸಾಕಷ್ಟು ಡ್ರೈನ್ಗಳೆಲ್ಲ ಸರಿ ಹೋಗತಕ್ಕಂತ ಕೆಲಸ ಆಗುತ್ತೆ. ಆದ್ರೆ ಇವತ್ತು ಜನ ಯಾರು ಅನ್ಆಥರೈಸ್ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ, ಲೋ ಲೇಯಿಂಗ್ ಏರಿಯಾ ಅಲ್ಲಿ ಬಂದಿರತಕ್ಕಂತ ಮನೆಗಳಿರ್ಬೋದು, ಸೈಟ್ಗಳಿರ್ಬೋದು, ಇಲ್ಲಿ ಪ್ರಾಬ್ಲಮ್ಗಳು ಕೊಡ್ತಾ ಇರೋದು. ನೀರಿಗೆ ಯಾರು ಹೇಳಂಗಿಲ್ಲ. ಹೆಚ್ಚು ನೀರು ಬಂದಾಗ ಕೂಡ್ಲೆ ನೀರು ಅದಕ್ಕೆ ಸರಾಗವಾಗಿ ಇಟ್ಸ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ತಗೊಂಡು ಹೋಗ್ತಾ ಇರ್ತದ ನೀರು. ಹಾಗಾಗಿ ಆ ನೀರನ್ನ ನಾವು ಕರೆಕ್ಟ್ ಆಗಿ ಡೈರೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಮಾಡಬೇಕಾಗಿದೆ. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ರೆವಿನ್ಯೂ ಏನು ವಿಲೇಜ್ಗಳಿದೆ, ಆ ವಿಲೇಜ್ಗಳಲ್ಲಿ ಮ್ಯಾಪ್ಗಳೆಲ್ಲ ಆಗಿರ್ಬೋದು, ಶಾಂತ್ ಅಲ್ಲಿ ಇರ್ಬೋದು,
ಈ ಡ್ರೈನೇಜು ಯಾವುದು ನಾಲಾಗಳಿದೆ, ಈ ನಾಲಾಗಳನ್ನೆಲ್ಲ ಎನ್ಕ್ರೋಚ್ ಮಾಡಿಕೊಂಡು ಅನ್ಆಥರೈಸ್ ಲೇಔಟ್ಗಳಾಗಿದೆ ಮತ್ತು ಅನ್ಆಥರೈಸ್ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಆ ನಾಲಾಗಳ ಮೇಲೆನೆ. ಸೊ ಇಂಥ ಒಂದು ಸಮಸ್ಯೆಗಳಿಂದ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಕೊಡೋದಕ್ಕೆ ಸರ್ವೆನೂ ನಡೆದಿದೆ. ಸರ್ವೆ ಪ್ರಕಾರ ಎಲ್ಲವೂ ಎನ್ಕ್ರೋಚ್ಮೆಂಟ್ಸ್ ತೆಗಿತಕ್ಕಂಥದಕ್ಕೆ ಬಹಳಷ್ಟು ಕ್ರಮಗಳು ತಗೊಳ್ತಾ ಇದ್ದಾರೆ. ಕೆಲವು ಪ್ರಕರಣಗಳು ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿದೆ. ಇಂಥವೆಲ್ಲ ನಾವು ತಗೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಬಹಳ ದಿಟ್ಟ ಹೆಜ್ಜೆಯನ್ನ ಇಟ್ಟು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಅವರು ಅಲ್ಲಿದ್ರು ಸಹ ಈ ಬೆಂಗಳೂರು ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ದಾರೆ. ರಮೇಶ್ ಸರ್ ಕೇಳಿಸ್ತಾ ಇದೆಯಾ ಸರ್? ಅವ್ರು ಕೇಳಿಸ್ತಾ ಇಲ್ಲ ಮೇಡಮ್, ಅವ್ರು ಸುಮ್ಮನೆ ಮಾತಾಡ್ತಾರೆ. ರಮೇಶ್ ಸರ್, ಈಗ ನಾನ್ ಕೇಳೋ ಪ್ರಶ್ನೆ, ನಾವು ಸರಿ ಮಾಡಿಲ್ಲಪ್ಪ, ನಮ್ ತಪ್ಪಿದ್ಯಪ್ಪ, ನಮ್ಮನ್ನ ಸೋಲ್ಸ್ಬಿಟ್ಟು ನಿಮ್ಮನ್ನ ಗೆಲ್ಸಿ 136 ಸೀಟ್ ಕೊಟ್ಟಿದಾರಪ್ಪ. 2 ವರ್ಷ ಆಯ್ತು. ನೀವೇನ್ ಮಾತಾಡ್ತಾ ಇದ್ರಿ ಇವತ್ತು ಲೆವೆಲ್ಸ್ ಬಗ್ಗೆ, ವಿಲೇಜ್ ಬಗ್ಗೆ, ಆ ಕ್ಯಾಚ್ಮೆಂಟ್ ಏರಿಯಾ ಬಗ್ಗೆ, ಇದೇನು ಹೊಸ್ತಾ? ಇದು 30-40 ವರ್ಷದಿಂದ ಇದೆ. ಅದು ಏನ್ ಹೊಸ್ತೇನಲ್ಲ. ಅದು ಇವತ್ತು ನಾನು ಹೇಳ್ತಾ ಇರೋದು, ನಿಮ್ ಸ್ಟಾಫ್ ಮಾಡರೇಟರ್ ಏನು, ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ, ನಿಮ್ ಚೀಫ್ ಇಂಜಿನಿಯರ್ ಏನ್ ಮಾಡ್ತಾವ್ರೆ, ನಿಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಮಾಡ್ತಾವ್ರೆ, ಟೆಂಡರ್ ಕರೆದಿರೋ ಅಂತ ಕೆಲಸಗಳಿಗೆ ಇದೇ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಹೋಟೆಲ್ ಹೋಗಿದ್ರು. ಹೋಟೆಲ್ ಹೋಗಿದ್ದೆ ನೋಡ್ಕೊಂಡ್ ಬಂದು ನಾವು ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಅವರೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಈಗ ಅವರೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾವು ಸವಾಲಾಗಿ ತಗೊಂಡಿದ್ವಿ. ಸವಾಲಾಗಿ ತಗೊಂಡು ಸಂಪೂರ್ಣವಾಗಿ ಪರಿಹಾರ ಕೊಡೋದಕ್ಕೆ ಇನ್ನು ಕೇವಲ 6 ತಿಂಗಳೊಳಗಡೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಆಪರೇಟ್ ಮಾಡಿ ಇರ್ತಕ್ಕಂಥ ಜನಕ್ಕೆ ಸರಿಯಾದಂತಹ ಒಂದು ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟು ಜನಕ್ಕೆ ಎಲ್ಲ ರೀತಿಯಲ್ಲೂ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಹೊರತಾಗಿ ಜನಗಳಿಗೆ ಏನ್ ಒಳ್ಳೆ ಕೆಲಸ ಮಾಡಬೇಕು ಆ ಕೆಲಸವನ್ನ ನೀವು ಮಾಡ್ತಾ ಇಲ್ಲ. ಇವತ್ತು ತಗೊಳ್ತಕ್ಕಂಥ ಕೆಲಸಗಳು ಯಾವ ರೀತಿ ಇದೆ ಅನ್ನೋದನ್ನ ಸರಿಯಾಗಿ ಎಕ್ಸಾಮಿನ್ ಮಾಡಿ. ಮಾಡಿರ್ತಕ್ಕಂಥ ಒಂದೊಂದು ಕೆಲಸಗಳು ಜನ ವಿರೋಧಿ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀರಾ. ಹಾಗಾಗಿ ಈ ಸಮಸ್ಯೆ ಹಾಗೆ ಇದೆ. ಈ ಸಮಸ್ಯೆಗೆ ಪರಿಹಾರ ನಾವು ಕೊಡ್ತಾ ಇದ್ದೇವೆ. ಸಿಂಗಾಪುರ್ ಮಾಡಿ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದವ್ರು ನೀವು 2001ರಲ್ಲಿ ನೀವು ಹೋಗಿದ್ರೆ ಮಂಗಾಪುರ ಬಿಟ್ಟಿದ್ರೆ ಹಂಗೆ ಇರೋದು ಚೆನ್ನಾಗಿ ಬೆಂಗಳೂರು. ರಮೇಶ್ ಸರ್ ಟೈಮ್ ಕೊಡಿ, ನಮಗೂ ಸಾಧನೆ ಮಾಡೋದಕ್ಕೆ ಕಾಲಾವಕಾಶ ಕೊಡಿ, ನಾವು ಮಾಡಿ ತೋರಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. 1-2-3 ಹೆಣಗಳು ಬಿದ್ದ ಮೇಲೇನೆ ಎಚ್ಚೆತ್ಕೊಳ್ಳೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ರಮೇಶ್ ಸರ್.